ಒಂದು ಹೇಳಿಕೆ. ನಾನು ಹೇಳ್ತಾ ಇರೋದು ಭಾಗ್ಯ ಬಿಡಿ, ಭಾಗ್ಯ ಕೇಳಿಲ್ಲ, ಅವ್ರು ಕೊಟ್ಟವ್ರೆ, ಬಸ್ ಫ್ರೀ ಕೊಟ್ಟರೆ ಹೆಂಗ್ ಓಡಾಡ್ತಾರೆ. ಕರೆಂಟ್ ಬಿಲ್ ಮೀರಿ ಇನ್ನೂ ಏನು ಒಳ್ಳೇದು ಮಾಡ್ಬೋದು ಅಂತ. ಅದೇನು ಒಳ್ಳೆ ಸರ್, ಅದು ಭಾಗ್ಯ ಕೊಡಿ ಅಂತ ಕೇಳಿಲ್ವಲ್ಲ. ಓಕೆ, ಅವರು ಏನು ಯಾರು ಈಗ ಸರ್ ನಿಮ್ 99% ಯಾರುವೇ ಬಸ್ ಫ್ರೀ ಕೊಡಿ ಅಂತ ಕೇಳಿಲ್ಲ. ಆಯ್ತಾ? ಯಾರು ನೀವು ಬೇಕಾದ್ರೆ ಲೇಡೀಸೇ ಕೇಳಿ, ಬಸ್ ಫ್ರೀ ಇರೋದ್ರಿಂದ ಕಣಪ್ಪ ಅಷ್ಟೊಂದು ಜನರು ನಮ್ಗೆ ಹೋಗಕ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟೆಲ್ಲ ಆಟೋದಲ್ಲಿ ಬರ್ತಾರೆ ಲೇಡೀಸ್ಗೆಲ್ಲ. ಹೌದು, ಸರಿ. ಅಲ್ಲ ನಾನು ಹೇಳ್ತಿರೋದು ಈ ಭಾಗ್ಯಗಳು ಬಿಡಿ, ಅಂದ್ರೆ ಭಾಗ್ಯಗಳು ಬಿಟ್ಟು ನೀವು ಹೇಳ್ತಾ ಇರೋದು ಬೇರೆ ಜನಗಳಿಗೇನು ಒಳ್ಳೇದು ಮಾಡಬಾರ್ದು ಅಂತ ನಿಮ್ಮ ಅನಿಸಿಕೆನಾ? ಬೇರೆ ಒಂದು ಒಳ್ಳೇದು ನಾನು ಈಗ ಭಾಗ್ಯ ಕೊಡಿ ಅಂದ್ಬಿಟ್ಟು ಈಗ ಭಾಗ್ಯ ಕೊಟ್ಬಿಟ್ಟು ಈಗ ಸರ್ಕಾರ ಸಾಲದಲ್ಲಿದೆ ಸರ್, ಸರ್ಕಾರ ಸಾಲದಲ್ಲಿದೆ. ಒಬ್ಬೊಬ್ಬರು ತಲೆ ಮೇಲೆ 50,000 ಇದೆ ಈಗ, ಗೊತ್ತಾ? ಅದು 50,000 ಸಾಲದಲ್ಲಿದೆ. ಸಾಲ ಇರೋದು ಬೇಡ, ಯಾರು ಕೇಳ್ತಾ ಇಲ್ಲ. ನಾವ್ ಹೇಳ್ತಾ ಇರೋದು ಒಂದು ಗ್ಯಾಸು, ಈಗ ನಮ್ಗೆ ಆಟೋದವ್ರಿಗೆ ಒಂದು LPG ಕಡಿಮೆ ಮಾಡೋದು, ಆಟೋದವ್ರಿಗೆ ಕೂಡ ನಮ್ಗೆ ಅಂತ ಇನ್ನೂ ಸ್ವಲ್ಪ ಸೌಲಭ್ಯಗಳು ಮಾಡ್ಕೊಟ್ಟವ್ರೆ. ಬಸ್ ಎಲ್ಲರಿಗೂ ಸಿಕ್ಕಿಲ್ಲ ಆದ್ರೆ ಸರ್ ಸೌಲಭ್ಯಗಳು ಯಾವ್ದು. ನಾನಂತೂ ಸರ್ ಒಂದ್ ಬೇಜಾರ ಮಾಡ್ಕೋಬೇಡಿ, ನಾನು ಯಾವುದೇ ಸರ್ ಇದನ್ನ ಸರ್ಕಾರದಿಂದ ₹1 ನಾನು ತಗೊಂಡಿಲ್ಲ. ಈ ಸರ್ಕಾರದ್ದು ನಾನು ಏನೂ ಇಲ್ಲದೆ ನಾನು ಸ್ವಂತ ಓನಾಗಿ ನಾನು ಗೇರಿ ನಾನು ಸಂಪಾದನೆ ಮಾಡಿ ನಾನು ಇದು ಮಾಡ್ತಾ ಇರೋದು ಸರ್. ಸರ್ಕಾರದಿಂದ ಯಾವುದೇ ಒಂದು ಅನುಕೂಲನೂ ತಗೊಂಡಿಲ್ಲ ನಾನು, ಓನ್ ಇಂಡಿಪೆಂಡೆಂಟ್ ಆಗಿ ನಾನು ಮಾಡ್ತಾ ಇರೋದು. ಅಲ್ಲ ಸರ್ಕಾರ ನನಗೆ ಮಾಡ್ತಾ ಇರೋ ಬೇಡ, ಜನಗಳಿಗೆ ಒಳ್ಳೇದಾಗಬೇಕಲ್ವ. ನಾನು ಹೇಳ್ತಾ ಇರೋದು ಬಸ್ ಫ್ರೀ ಬಿಡಿ ಸರ್. ನಾರ್ಮಲ್ ಆಗಿ ಬದುಕ್ತಾ ಇದೀವಿ, ಯಾವ್ದ್ರ ಬಗ್ಗೆನೂ ಇದಿಲ್ಲ. ನಮ್ಮ ಒಂದು ಮುಂದೆ ಇರಬೇಕು ನಾವು ಜೀವನದಲ್ಲಿ, ಯಾಕಂದ್ರೆ ಇನ್ನು 10 ವರ್ಷ ಆದ್ಮೇಲೆ ನಾನು ಹೀಗೆ ಅನ್ನೋ ಒಂದು ಇದ್ರಲ್ಲಿ ನಾವು ಮುಂದೆ ಬರ್ತಾ ಇದೀವಿ. ಎಲ್ಲರೂ ಹಾಗೇನೆ ಓಡಾಡ್ತಾರೆ. ಇದರಲ್ಲಿ ಏನೇನು ಕಡಿಮೆ ಅಂತ ಕಾಣಿಸ್ತಿದೆ ನಿಮಗೆ ಸರ್? ನಾನು ಏನ್ ಕಡಿಮೆ ಅಂತಂದ್ರೆ ನನ್ನ ಒಂದು ಅನಿಸಿಕೆ ಪ್ರಕಾರ ಬಸ್ ಫ್ರೀ ಮಾಡಿದ್ರಿ ಬಿಟ್ಬಿಡಿ ಅವೆಲ್ಲ. ನೀವು ಹೇಳಿದ ಒಂದು ಪಾಯಿಂಟ್ ನಿಜ, ಗ್ಯಾಸ್ ರೇಟ್ ಅದು. ಈಗ ಮನೇಲಿ ಗ್ಯಾಸ್, ಈಗ ಸ್ಕೂಲು ಸರ್, ಬಡವರವ್ರೆ ದೊಡ್ಡವರವ್ರೆ ಎಲ್ಲರವ್ರೆ. ಫೀಸ್ಗಳೇನು ಸರ್ ಕೇಳಿದ್ರೆ ಲಕ್ಷಾಂಗಟ್ಟಲೆ ಹೇಳ್ತಾರೆ, ಡೊನೇಷನ್ ಫೀಸು ಅಂತ. ಮಕ್ಕಳು ಇವೆಲ್ಲ ನಿಮ್ಗೆ ಅದ್ರ ಬಗ್ಗೆ ಸ್ಟಡೀಸನ್ನು ಮಾಡಿದ್ರೆ ಎಷ್ಟು ಒಂದು ಬ್ಯಾಗು ಬಟ್ಟೆ ಎಲ್ಲ ಕೊಡಿಸ್ಬೇಕು, ಫೀಸ್ ಕಟ್ಬೇಕು ಅಂದ್ರೆ ಎಷ್ಟಾಗುತ್ತೆ ಗೊತ್ತಾ ಸರ್? ಈಗ ನಾವು ಸಾಮಾನ್ಯ ನಾನೇ ಒಂದು ಆಟ ಆಡೋರು, ನನ್ನ ಮಗಳೇ ಈಗ ದೊಡ್ಡ ಸ್ಕೂಲಲ್ಲಿ ಓದಬೇಕು ಅಂತ ಆಸೆ ಇರುತ್ತೆ ಇರಲ್ವ, ಇಂಗ್ಲೀಷ್ ಮೀಡಿಯಮಲ್ಲಿ ಓದಬೇಕು, ಒಂದು ಬೇರೆ ಡೊನೇಷನ್ ಬೇರೆ ಯಾವ ಥರ ಒಂದು ಎಜುಕೇಷನ್ ಬಗ್ಗೆ ನಾನು ಹೇಳ್ತಾ ಇರೋದು. ಎಜುಕೇಷನ್ ಕೊಟ್ಟು ಓದಿದ್ರೆ ಅವನೇ ಸಂಪಾದನೆ ಮಾಡಿ ಅವನ ಕಾಲ ಮೇಲೆ ನಿಂತ್ಕೊತಾನೆ. ಈಗ ಬಸ್ಸು ಇವೆಲ್ಲ ಸಣ್ಣ ಪುಟ್ಟ ಸಿಲ್ಲಿ ಇವೆಲ್ಲ ಸರ್. ಇದು ಈಗ ಗ್ಯಾರಂಟಿ ಕೊಡ್ತೀವಿ, ಅವ್ರು ಗೆಲ್ಲಬೇಕು. ಅವ್ರಿಗೆ ಈ ಗ್ಯಾರಂಟಿ ಕೊಟ್ಟಿರೋದು ದಡ್ಡರು ಜನಗಳು ಸರ್. ನಾವು ಅವ್ರು ಗೆಲ್ಲಕ್ಕೋಸ್ಕರ ಮಾಡಿರೋದು ಇದು ನಾವು ಒಳ್ಳೆ ಜನಗಳೇ ಇದೆಲ್ಲ ಗೆಲ್ಲಕ್ಕೋಸ್ಕರ ಮಾಡ್ತಾ ಇರೋದು. ಅವರು ಭಾಗ್ಯ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ಏನು ಈಗ 2,000 ಕೊಟ್ರೆ ಈಗ ಸರ್ ಉದಾಹರಣೆ ಈಗ ಯಾರಿಗಾರೆ ಸರ್ಕಾರ ಸರಿ ಇಲ್ವಾ, ಇಲ್ಲ ಅಂದ್ರೆ ಇವ್ರು ಮಾಡಿರೋ ಪ್ಲಾನ್ ಸರ್ಕಾರನೇ ಸರಿ ಇಲ್ಲ, ಬೇರೆ ಒಬ್ಬ ಖಡಕ್ ಆಗಿರ್ಬೇಕು ಆಫೀಸರ್ ಬರಬೇಕು. ಒಂದಿಗೆ ವಿತಿನ್ ಸ್ಪಾಟ್ ಇಂಥ ಕೆಲಸ ಕ್ಲಿಯರ್ ಆಗ್ಬೇಕಾದ್ರೆ ಕ್ಲಿಯರ್ ಆಗ್ಬೇಕು. ಅದು ಯಾವುದೇ ತಮಿಳ್ನಾಡು ಅಂತ ಯಾವುದೋ ಒಂದು ಇದರಲ್ಲಿ ಈಗ ಅದನ್ನ ಒಂದು ಹುಡುಗಿ ರೇಪ್ ಮಾಡಿದಕ್ಕೆ ಟಣರ್ ಅಂತ ಶೂಟ್ ಮಾಡಿ ಸಾಯಿಸ್ಬೇಕು. ಕೆಲವೊಂದನ್ನ ತಪ್ಪನ ಅವನ್ನ ಇದು ಮಾಡಕ್ ಹೋಗ್ಬಾರ್ದು, ಡಮ್ಮನ್ ಸರ್ಬೇಕು, ಕ್ಲೀನ್ ಮಾಡ್ಬೇಕು ಸರ್. 4 ಜನ ಒಡೆದು ಸಾಯಿಸ್ ಬಿಸಾಕಿದ್ರೆ ಇಮಿಡಿಯೇಟ್ ಇನ್ನೂ 4 ಜನ ಎಚ್ಚೆತ್ಕೋತಾರೆ. ನೀನು ಒಬ್ಬನ್ ಬಿಟ್ಟೆ ಅಂತ ತಿಳ್ಕೊಳ್ಳಿ, ಅವನು ಎಲ್ರಿಗೂ ನಮ್ದೇ ಅವ ತಿಳ್ಕೊತಾರೆ. ಅವಾಗ ಒಂದೊಂದು ಸಣ್ಣದಾಗ್ಲೇ ಅದನ್ನ ಮುಕ್ಬಿಡ್ಬೇಕು, ದೊಡ್ಡದಾಗ ಗಂಟ ಬಿಡಕ್ ಹೋಗ್ಬಾರ್ದು. ಈಗ ಸಣ್ಣ ಇದ್ದಾಗ ನನಗೆ ಸರ್ ಉದಾಹರಣೆಗೆ ನಮ್ಮ ಅಪ್ಪ ಅಮ್ಮ ಹೊಡೆದು ಬುದ್ಧಿ ಕಲಿಸಿದ್ರೆ ದೊಡ್ಡ ಮೇಲೆ ಒಂದು ಒಳ್ಳೆ ಗೌರವ ಕೊಡಬೇಕು, ಒಂದು ಗುರಿ ಹಿರಿಯರಿಗೆ ಗೌರವ ಕೊಡಬೇಕು. ಸರ್ಕಾರ ನಾನು ಹೇಳ್ತಾ ಇರೋದು ಇದೇ ಉದಾಹರಣೆ. ಮಕ್ಕಳನ್ನ ಹೆಂಗ್ ಬೆಳೆಸ್ತಾರೆ ಸರ್ಕಾರ ಹಂಗೆ ಬೆಳೆಸ್ಬೇಕು ಅಂತ ನಾನು ಹೇಳ್ತಾ ಇರೋದು. ನನಗೆ ಬಡಿದೇನೆ ಏನೋ ಮಾಡಿದೇನೆ ನನ್ನ ಬಿಟ್ಬಿಟ್ರಾರ ಅಪ್ಪ ಅಮ್ಮ ಚಂಗಲ್ ತರ ಆಡ್ಕೊಂಡು ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ರೆ ನಾನು ದೊಡ್ಡ ರೋಡಿ ಐತೀನಿ, ಡಾನ್ ಐತೀನಿ. ಆ ತರ ನೀವು ಹೇಳ್ತಾರೋ ಪ್ರಕಾರ ಚಿಕ್ಕ ಕೆಲಸಗಳಿಂದಾನೇ ಮುಂದೆ ಬರಬೇಕು. ಈಗ ಒಂದು ಉದಾಹರಣೆ, ಈಗ ಗುಂಡಿ ಜನಗಳಿಗೆ ಒಳ್ಳೊಳ್ಳೆ ಮೆಸೇಜ್ ಒಳ್ಳೊಳ್ಳೇದು ಕೊಡಬೇಕು. ಈಗ ಗ್ರಂಥಾಲಯ ಮಾಡಿದ್ದಾರೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇವೆ ಸಣ್ಣ ಇಲ್ಲ ಅಂತಾನೆ ಹೇಳ್ತಾರೆ. ಇದರಲ್ಲಿ ಒಳ್ಳೊಳ್ಳೆ ಇನ್ನೂ ಆಯ್ಕೆ ಮಾಡ್ಕೊಂಡು ನೀಟಾಗಿರೋ ಸೌಲಭ್ಯ ಕೊಡ್ಬೇಕು ಜನಗಳಿಗೆ. ಏನ್ ತೊಂದರೆ ಅಂತ ಯಾರು ಬಂದು ಕೇಳಿಲ್ಲ. ಈಗ ಪಾಪ ಯೂಟ್ಯೂಬರ್ ಟಿವಿ ಅವ್ರು ಕೇಳ್ತಾರೆ ಎಲ್ಲ. ಹೌದು ಸರ್, ಈಗ ನೀವು ಉದಾಹರಣೆ ಆಯ್ತು, ಬೆಂಗಳೂರಲ್ಲಿ LPG ಸಮಸ್ಯೆ ಆಯಿತು ಉದಾಹರಣೆಗೆ. ನಮ್ಮ ಆಟೋ ಬಗ್ಗೆ ಹೇಳ್ತೀನಿ, ಯಾಕಂದ್ರೆ ನನಗೆ ಇದ್ರ ಬಗ್ಗೆ ನಂಗೆ ಗೊತ್ತು, ಅದ್ರ ಬಗ್ಗೆ ಹೇಳ್ಬೇಕಲ್ವ. ಯಾರೊಬ್ರು ಬಂದಿಲ್ಲ, ಆಟೋದವರು ರೋಡಲ್ಲಿ ಕ್ಯೂ ನಿಂತದೆ. ಈ ವಿಚಾರ ನಿಮ್ಗೂ ಗೊತ್ತು, ನಮಗೂ ಗೊತ್ತು. ನೋಡಿದ್ದೀರಾ ಸರ್? ನೀವು ನೋಡಿದ್ದೀರಾ? ಒಂದು ಲೈನ್ ನಿಂತಿದ್ರೆ ಸರ್ 3 ಕಿಲೋಮೀಟರ್ ನಿಂತಿದೆ. ಯಾಕೆ ಸರ್ಕಾರ ಬಂದು ಏನು ಗ್ಯಾಸ್ ಕಂಪ್ಲೇಂಟ್ ಆಗಿದೆ ಬಂದು ನೋಡ್ಬೋದಿತ್ತಲ್ಲ? ನೋಡಿಲ್ಲ. ಧ್ರುವ ಸರ್ಜಾ ಒಬ್ಬ ಹೀರೋ 25 ಲಕ್ಷ ಕೊಟ್ಟ. ಅವನು ಯಾತಕ್ಕೆ ಕೊಟ್ಟ? ನನ್ನಿಂದ ಅಷ್ಟು ಜನಗಳಿಗೆ 500 ರೂಪಾಯಿ ಸಿಕ್ತು, ಸಾಕು. ಅವತ್ತು ಹೊಟ್ಟೆ ತುಂಬಿತು. ಅವತ್ತೊಂದು ಗ್ಯಾಸ್ ಹಾಕ್ಸ್ಕೊಂಡು ಆ 500 ರೂಪಾಯಿಲೂ 2,000 ಸಂಪಾದನೆ ಮಾಡ್ಕೊಂಡು ಮನೆಗೆ ಹೋಗ್ತಾನೆ. ಅವತ್ತು ಅವ್ನಿಗೆ ಅಪ್ಪ ಒಂದು ಒಳ್ಳೇದು ಕೆಲಸ ಮಾಡಿದ್ದಾರೆ ಕಣಪ್ಪ ಅಂತ ಅನ್ನಿಸ್ತು ಜನಗಳಿಗೆ. ಈಗ ನನಗೆ 500 ರೂಪಾಯಿ ಕೊಟ್ಟ, ಇವತ್ತು 500 ರೂಪಾಯಿ ಫುಲ್ ಗ್ಯಾಸ್ ಹಾಕ್ಸ್ಕೊಂಡು 2,000 ರೂಪಾಯಿ ಸಂಪಾದನೆ ಮಾಡ್ಕೊಂಡು ನಂಗೆ ಹೊಟ್ಟೆ ತುಂಬಿತು. ಸರ್ಕಾರ ಯಾಕೆ ಬಂದು ನೋಡಲಿಲ್ಲ? ನೀವು ಸರ್ಕಾರ ಒಳ್ಳೆ ಕೆಲಸ ಮಾಡ್ತು,
ರೋಡಲ್ಲಿ ಜನ ನಿಂತಿತ್ತು, ಜನಗಳಿಗೋಸ್ಕರ ತಾನೇ ಅವ್ರು ಗೆದ್ದು ಓಟ್ ಹಾಕ್ಸ್ಕೊಂಡಿರೋದು. ಮತ್ತೆ ಯಾಕೆ ಅವರು ಜನಗಳು ಬಂದು LPG ಜನಗಳ ಸಮಸ್ಯೆ ಯಾಕೆ ನೋಡ್ಲಿಲ್ಲ? ಈ ತರ ಹೇಳಿದ್ದು ಈ ಜನಗಳಿಗೆ ತೊಂದರೆ ಆಗೋದು ಏನು ಅನ್ನೋದನ್ನ ಆಲಿಸ್ಬೇಕು. ಲಾಸ್ಟ್ ಆಗಂದ್ರೆ ಏನೇನು ಬೇಕಾಗಿದೆ ಸ್ಪೆಷಲ್ ಆಗಿ ಅಂತ ಜನಗಳಿಗೆ ಈಗ ಏನು Normal ಆಗಿ ನಮಗೆ ನಮ್ಮ ಏನ್ ಈಗ ಒಂದು ಏನು ಬೇಕಾಗಿದೆ ಅಂತನ. ಈಗ ಗ್ಯಾಸು 350ರಿಂದ 800,000 ತಂದು ನಿಲ್ಸಿದ್ದಾರೆ, ಸ್ವಲ್ಪ ಕಡಿಮೆ ಮಾಡಬೇಕು. ಟ್ಯಾಬ್ಲೆಟ್ಸು ಇವತ್ತು ವಯಸ್ಸಾಗಿರೋರು ಇರ್ತಾರೆ, ಮಾತ್ರೆ ತಗೊಳಕ್ ಕಾಸಿಲ್ಲ, ತಿನ್ನಕ್ಕೆ ಅನ್ನನೇ ಇಲ್ದಾರೋ ಅವ್ರೆ, ಸ್ವಲ್ಪ ಮಾತ್ರೆ ರೇಟ್ಗಳ ಕಡಿಮೆ ಮಾಡಬೇಕು. ವಿದ್ಯಾರ್ಥಿಗಳ ಬಗ್ಗೆ ಸ್ವಲ್ಪ ಒಂದು ಕಾಳಜಿ ವಹಿಸ್ಬೇಕು. ಈ ಬಸ್ ಫ್ರೀ, ಯೂನಿಟ್ ಫ್ರೀ ಇವೆಲ್ಲ ಜನಗಳಿಗೆ ಮೋಸ ಮಾಡ್ತಾ ಇರೋದು, ಜನಗಳನ್ನ ಎಳಿತಾ ಇರೋದು ಅಟ್ರಾಕ್ಷನ್. ಸರ್ ನಾನೇ ಉದಾಹರಣೆಗೆ ಈಗ